ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ದಿವಸದಿಂದ ಪೆಂಡಿಂಗ್ ಇರುವಂತಹ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಆಹಾರ ಇಲಾಖೆಯಿಂದ. ಅದೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಶುರುವಾದಾಗಿಂದ ಅಕ್ಕಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಇಷ್ಟು ದಿನ ಅಕ್ಕಿ ಬದಲು ಹಣನ ಕೊಡ್ತಾ ಇದ್ರು. ಇದೇ ಜನವರಿ ತಿಂಗಳವರೆಗೂ, ಅಂದರೆ ಜನವರಿ 2025ವರೆಗೂ ಅನ್ನಭಾಗ್ಯ ಯೋಜನೆ ಅಕ್ಕಿ ಏನು ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಬದಲು 5 kg ಅಕ್ಕಿಗೆ ಹಣ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇದ್ರು. ಬಟ್ ಇದು ಫೆಬ್ರವರಿ ತಿಂಗಳಿಂದ ಇಲ್ಲ, ನಾವು ಮೊದಲೇ ಹೇಳ್ದಂಗೆ ಏನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ, ಅದು ಸಿಗ್ತಾ ಇದೆ ನಮಗೆ ಅಕ್ಕಿ, ಮುಂದೆ ಅಕ್ಕಿನೇ ಕೊಡ್ತೀವಿ, ಹಣ ಕೊಡೋದಿಲ್ಲ ಅಂದ್ಬಿಟ್ಟು ರಾಜ್ಯ ಸರ್ಕಾರದವರು ಇದ್ರ ಬಗ್ಗೆ ತಿಳಿಸಿದ್ರು. ಅವ್ರು ಹೇಳ್ದಂಗೆ ಇವಾಗ ಫೆಬ್ರವರಿ ತಿಂಗಳಿಂದ ಹಣ ಬದಲು ಅಕ್ಕಿನೇ ಕೊಡ್ತಿದ್ದಾರೆ. ಇವಾಗ ಟೋಟಲ್ ಆಗಿ ರಾಜ್ಯ ಸರ್ಕಾರದಿಂದ 5 kg, ಹಾಗೆ ಕೇಂದ್ರ ಸರ್ಕಾರದಿಂದ 5 kg ಬರ್ತಾ ಇದೆ. ಬಟ್ ಏನಪ್ಪ ಅಂತಂದರೆ, ಈಗ ಜನವರಿ ತಿಂಗಳವರೆಗೂ ಏನು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೊಡ್ತಾ ಇದ್ರು, ಅದು ಪೆಂಡಿಂಗ್ ಇತ್ತು. ಅಂದರೆ ಈಗ 2 ತಿಂಗಳದು ಪೆಂಡಿಂಗ್ ಇಟ್ಟಿದ್ರು, ಡಿಸೆಂಬರ್ ಹಾಗೆ ಜನವರಿ ತಿಂಗಳದು ಇನ್ನೂ ಕೊಟ್ಟಿರಲಿಲ್ಲ. ಅದನ್ನ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ತಿಳಿಸಿದ್ರು. ಅವ್ರು ಹೇಳ್ದಂಗೆ ಇವಾಗ ಆಲ್ರೆಡಿ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಡಿಸೆಂಬರ್ ಹಾಗೆ ಜನವರಿ ತಿಂಗಳದ್ದು ಏನು ಪೆಂಡಿಂಗ್ ಹಣ ಇತ್ತು ಅದನ್ನು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಯಾರಿಗಾದರೂ ನಿನ್ನೆ ಇವತ್ತು ಅಥವಾ ಈಗ 2 ದಿವಸದಿಂದ ಅನ್ನಭಾಗ್ಯ ಯೋಜನೆ ಹಣ ಏನಾದರೂ ಬಂದಿದೆಯಾ ಏನು ಅಂದ್ಬಿಟ್ಟು. ಬಂದಿದ್ದರೆ ನೀವು ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಬಂದಿಲ್ಲ ಅಂತಂದರೆ ನಿಮಗೆ ಎಷ್ಟು ತಿಂಗಳು ಹಣ ಬರಬೇಕು, ಹಾಗೆ ನೀವು ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗತ್ತೆ. ಹಾಗೆ ಅನ್ನಭಾಗ್ಯ ಯೋಜನೆ ಗುಡ್ ನ್ಯೂಸ್ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಇಷ್ಟು ದಿನ ಏನು ಅಕ್ಕಿ ಕೊಡ್ತಾಯಿದ್ರು, ಇದು ಮುಂದೆ ಅಕ್ಕಿ ಜೊತೆ ಇನ್ನು 3 ಪದಾರ್ಥಗಳನ್ನ ಜಾಸ್ತಿ ಕೊಡಬೇಕು ಅಂದ್ಬಿಟ್ಟು ಸರ್ಕಾರದವ್ರು ಚಿಂತನೆ ನಡೆಸ್ತಿದ್ದಾರೆ. ಬೇಳೆ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಈ ಥರ ಒಂದು 3 ಐಟಮ್ಸ್ ಅಕ್ಕಿ ಜೊತೆಗೆ 3 ಪದಾರ್ಥನ ಬೇರೆದು ಕೂಡ ಕೊಡೋಣ ಅಂದ್ಬಿಟ್ಟು ಚಿಂತನೆನ ನಡೆಸ್ತಿದ್ದಾರೆ. ನೋಡೋಣ, ಆದಷ್ಟು ಬೇಗ ಅದು ಜಾರಿಯಾಗುವ ಸಾಧ್ಯತೆ ಇದೆ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಅಕ್ಕಿ ಜೊತೆ 3 ಸಾಮಾನು ಕೂಡ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ ಉಚಿತವಾಗಿ. ನೋಡೋಣ, ಅದ್ರ ಬಗ್ಗೆ ಏನಾರು ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, ಅದು ಕೊಡ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ 5 kg, ರಾಜ್ಯ ಸರ್ಕಾರದಿಂದ 5 kg. ಈಗ ಫೆಬ್ರವರಿ ಕೊಡ್ತೀವಿ ಅಂದಿದ್ರು, ಅದು ಕೊಟ್ಟಿರಲಿಲ್ಲ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿದು ಸೇರಿ ಅಕ್ಕಿನ ಮಾರ್ಚ್ ತಿಂಗಳಲ್ಲಿ ಕೊಟ್ಟರು. ಈಗ ಏಪ್ರಿಲ್ ತಿಂಗಳಿಂದ ಮಾಮೂಲಿ 5-5 kg ಸಿಗ್ತಾ ಇದೆ. ಸೊ ಇವಾಗ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಪೆಂಡಿಂಗ್ ಏನಿತ್ತು ಅದು ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ರೀತಿ ಏನೇ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆವಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.